ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ 10,000 ರೂಪಾಯಿ ದಂಡವನ್ನ ಹಾಕಿದ ಹೈಕೋರ್ಟ್. ಕೃಷ್ಣಾ ನದಿಯಲ್ಲಿ ಸಿಕ್ಕಿರುವಂತಹ ವಿಷ್ಣುಮೂರ್ತಿಗಾಗಿ 2 ರಾಜ್ಯಗಳ ಪೈಪೋಟಿ. ನೈಸರ್ಗಿಕ ಅನಿಲ ಪೂರೈಕೆ ಕ್ಷೇತ್ರದಲ್ಲಿ ಭಾರತಕ್ಕೆ 67 ಬಿಲಿಯನ್ ಹೂಡಿಕೆ. ಮಧ್ಯಪ್ರದೇಶದಲ್ಲಿ ಪಟಾಕಿ ಕಾರ್ಖಾನೆ ಸ್ಫೋಟ. ಪಾಕಿಸ್ತಾನದ ಚುನಾವಣೆ. ಹೊಸ ಪಕ್ಷದ ಹೆಸರನ್ನ ಇಟ್ಟುಕೊಂಡು ಮುಂಬೈ ದಾಳಿ ಸಂಚುಕೋರರ ಬಾಕಿ. ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಅದೇನು ಅಂತಂದ್ರೆ, ಫೆಬ್ರವರಿಯಲ್ಲಿ ಡೆಲ್ಲಿಯಲ್ಲಿ ಪ್ರತಿಭಟನೆ ಆಗುತ್ತೆ ಅಂತ ಹೇಳಿದ್ರು. ಈ ವಿಚಾರವಾಗಿ ಬಿವೈ ವಿಜಯೇಂದ್ರ ಅವರಿಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಏನದು ಸುದ್ದಿ ಅಂತೀರಾ? ಇಲ್ಲಿದೆ ನೋಡಿ ಮಾಹಿತಿ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಚಲೋ ದಿಲ್ಲಿ ಅಭಿಯಾನವನ್ನ ಆರಂಭ ಮಾಡಿಕೊಂಡಿದೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ನಿಭಾಯಿಸಲು ಸಾಧ್ಯವಾಗದೆ ಆರ್ಥಿಕ ಸಮತೋಲನವನ್ನ ಕಾಯ್ದುಕೊಳ್ಳುವಲ್ಲಿ ವಿಫಲವಾಗಿ ಬೊಕ್ಕಸ ಬರಿದು ಆಗಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ ತಮ್ಮ ಆಡಳಿತದ ವೈಫಲ್ಯವನ್ನ ಮುಚ್ಚಿಡಲು ತೆರಿಗೆ ಬಾಕಿಯ ನೆಪವನ್ನ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡೋಕೆ ಹೊರಟಿದೆ ಅಂತ ಹೇಳಿದ್ದಾರೆ. ಸುಳ್ಳು ಮಾಹಿತಿಯನ್ನ ನೀಡಿ ಜನರ ದಿಕ್ಕನ್ನ ತಪ್ಪಿಸೋದು ಕೂಡ ವಂಚನೆಯ ಇನ್ನೊಂದು ಮುಖ. ಬಿಜೆಪಿ ಇದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಸಾಕ್ಷಿ ಸಮೇತ ಬಯಲಿಗೆ ಎಳಿತೇವೆ. ಸುಮಾರು 60 ವರ್ಷಗಳ ಕಾಲ ಈ ದೇಶವನ್ನ ಆಳಿದ ಕಾಂಗ್ರೆಸ್ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎನ್ನುವಂತೆ ನಿರಂತರವಾಗಿ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆಯನ್ನ ಅನುಸರಿಸಿ ರಾಜ್ಯಕ್ಕೆ ಬಹುದೊಡ್ಡ ಅನ್ಯಾಯವನ್ನ ಎಸಗಿರುವುದಕ್ಕೆ ಇತಿಹಾಸದ ಪುಟದಲ್ಲಿ ದಾಖಲೆಗಳು ಕೂಡ ಇದೆ. ಇದನ್ನೆಲ್ಲ ಅಷ್ಟರಲ್ಲೇ ಪುಂಖಾನುಪುಂಖವಾಗಿ ನಾವು ಬಿಚ್ಚಿಡ್ತೀವಿ. ಕಾಂಗ್ರೆಸ್ನ ಅಸಲಿ ಮುಖವಾಡವನ್ನ ಕನ್ನಡಿಗರ ಮುಂದೆ ಕಳ್ಚಿಡ್ತೇವೆ ಅಂತ ಹೇಳಿದ್ದಾರೆ. ಸ್ವಾವಲಂಬಿ ಬಲಿಷ್ಠ ಭಾರತದ ನಿರ್ಮಾಣದ ಮಹಾ ಸಂಕಲ್ಪ ತೊಟ್ಟಿರುವಂತಹ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕವೇ ಸ್ಫೂರ್ತಿ. ಅಣ್ಣ ಬಸವಣ್ಣ ಅವರ ಕಾಯಕವೇ ಕೈಲಾಸ ಅನ್ನುವಂತಹ ಮಾತಿದೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಯೋಜನೆಯನ್ನ ಸಾಕ್ಷಿ ಆಗಿದೆ. ಸಮೃದ್ಧ ಕರ್ನಾಟಕ ಮೋದಿಜಿ ಅವರ ಆದ್ಯತೆಯಾಗಿರುವಾಗ ಆರ್ಥಿಕ ತಾರತಮ್ಯದ ಸುಳ್ಳು ಕಂತೆ ಹೊತ್ತು ಚಲೋ ದಿಲ್ಲಿ ಬದಲು ಬರಗಾಲದಿಂದ ತತ್ತರಿಸಿರುವಂತಹ ರೈತರ ಕಣ್ಣೀರನ್ನ ಒರೆಸುವ ಕೆಲಸವನ್ನ ಮಾಡಿ ಚಲೋ ಹಳ್ಳಿ ಅಂತ ಕಾರ್ಯಕ್ರಮವನ್ನ ಶುರು ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಅಂತ. ಸಿಎಂ ಸಿದ್ದರಾಮಯ್ಯ ಅವರಿಗೆ 10,000 ರೂಪಾಯಿ ದಂಡವನ್ನ ಹಾಕಿದೆ ಹೈಕೋರ್ಟ್. ಯಾವ ವಿಚಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಂಡವನ್ನ ಹಾಕಿದೆ ಈ ಹೈಕೋರ್ಟ್ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ 10,000 ರೂಪಾಯಿ ದಂಡವನ್ನ ಹಾಕಿದ್ದು ಮುಖ್ಯಮಂತ್ರಿ ಪರ ವಕೀಲರು ಸಲ್ಲಿಸಿದ್ದ ಮನವಿಯನ್ನ ತಿರಸ್ಕಾರ ಮಾಡಲಾಗಿದೆ. ಜನನಾಯಕರಾಗುವ ಮೊದಲು ಕಾನೂನು ಪಾಲನೆ ಮಾಡಬೇಕು ಎಂದಿದ್ದು ವಿಚಾರಣೆಗೆ ಹಾಜರಾಗಲು ಮಹತ್ವದ ಆದೇಶವನ್ನ ನೀಡಿದೆ. 2022ರ ಏಪ್ರಿಲ್ 14ರಂದು ನಗರದ ರೇಸ್ ವ್ಯೂ ಹೋಟೆಲ್ ಬಳಿ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅಂದಿನ ಸಚಿವರಾಗಿರುವಂತಹ ಕೆಎಸ್ ಈಶ್ವರಪ್ಪ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ನಾಯಕರು ಹೋರಾಟವನ್ನ ನಡೆಸಿದ್ರು. ಯಾವಾಗ 2022ರ ಘಟನೆ ಇದು. ಕಾಂಗ್ರೆಸ್ ನಾಯಕರ ಪ್ರತಿಭಟನೆಯಿಂದ ಸಾರ್ವಜನಿಕ ಮುಕ್ತ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿತ್ತು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿದ ಆರೋಪದಲ್ಲಿ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲೆ ಮಾಡಲಾಗಿತ್ತು. ಆರೋಪಿಗಳ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಎನ್ಬಿಡಬ್ಲ್ಯೂ ಜಾರಿಯನ್ನ ಮಾಡಿತ್ತು. ಈ ವಾರೆಂಟ್ ಮತ್ತು ವಿಚಾರಣೆಯ ಪ್ರತಿಕ್ರಿಯೆ ರದ್ದು ಕೋರಿ ಸಿಎಂ ಸಿದ್ದರಾಮಯ್ಯ ಅವರು, ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು, ಎಂಬಿ ಪಾಟೀಲ್ ಅವರು ಮತ್ತು ಎಐಸಿಸಿ ಮುಖಂಡರಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಸಲ್ಲಿಕೆ ಮಾಡಿದ್ರು. ಯಾವ್ದನ್ನ ಅರ್ಜಿಯನ್ನ ಸಲ್ಲಿಸಿದ್ರು. ಕಾಂಗ್ರೆಸ್ ನಾಯಕರ ಅರ್ಜಿಯನ್ನ ವಜಾಗೊಳಿಸಲಾಗಿದ್ದು ಹೈಕೋರ್ಟ್ ತಲಾ 10,000 ರೂಪಾಯಿ ದಂಡವನ್ನ ಹಾಕಿದೆ ಅಂತ ಆದೇಶವನ್ನ ನೀಡಿದೆ. ಈ ವಿಚಾರಣೆಯ ವೇಳೆ ಮೇಲ್ಮನವಿ ಸಲ್ಲಿಸಿರುವವರಿಗೆ ಆದೇಶಕ್ಕೆ ತಡೆ ನೀಡಲು ಸಿದ್ದರಾಮಯ್ಯ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಗರಂ ಆಗಿರುವಂತಹ ಹೈಕೋರ್ಟ್, ಜನಪ್ರತಿನಿಧಿಗಳೇ ಕಾನೂನು ಪಾಲನೆ ಮಾಡದೇ ಇದ್ರೆ ಜನ ಪಾಲನೆ ಮಾಡ್ತಾರಾ? ಸಾರ್ವಜನಿಕ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರೆ ಜನರಿಗೆ ಸಂಕಷ್ಟ ಎದುರಾಗುತ್ತೆ. ಸಿಟಿ ಲೈಫ್ ಈಸಿ ಟಾರ್ಚರ್ ಪ್ರತಿಭಟನೆಗಳಿಂದ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಜನಪ್ರತಿನಿಧಿಯಾದ ಕಾರಣಕ್ಕೆ ರಸ್ತೆ ಅಡ್ಡಗಟ್ಟುವುದು ಒಪ್ಪೋಕೆ ಸಾಧ್ಯವೂ ಕೂಡ ಇಲ್ಲ. ಜನನಾಯಕರಾದವರು ಮೊದಲು ಕಾನೂನು ಪಾಲನೆಯನ್ನ ಮಾಡಬೇಕು. ಇದೇ ಮಾರ್ಚ್ 6ಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರಾಗಲು ಸೂಚನೆಯನ್ನ ನೀಡಿದೆ ಹೈಕೋರ್ಟ್. ಶಿಕ್ಷಣದ ಅನುದಾನದಲ್ಲಿ ತಾರತಮ್ಯವನ್ನ ಮಾಡ್ತಾ ಇದೆ ಯಾವುದು ಕೇಂದ್ರ ಸರ್ಕಾರ ಅಂತ ಹೇಳಿ ಗುಡುಗಿದ್ದಾರೆ ಶಿಕ್ಷಣ ಸಚಿವರು. ಏನಂತ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ನೋಡಿ.
ಸಮಗ್ರ ಶಿಕ್ಷಣ ಅಭಿಯಾನದ ಅಡಿ ನೀಡಿರುವ ಅನುದಾನದಲ್ಲಿಯೂ ಕೇಂದ್ರ ಸರ್ಕಾರ ತಾರತಮ್ಯವನ್ನ ಮಾಡ್ತಾ ಇದೆ. ಈ ಬಗ್ಗೆ ಪತ್ರವನ್ನ ಬರೆದರೂ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ದೂರಿದ್ದಾರೆ. ಯೋಜನೆ ಅಡಿ ಪ್ರತಿ ಮಗುವಿಗೆ ಕೇಂದ್ರ ಸರ್ಕಾರವು ತಮಿಳುನಾಡು, ಗುಜರಾತ್ ಮೊದಲಾದ ರಾಜ್ಯಗಳಿಗೆ ವಾರ್ಷಿಕ 5,500ರಿಂದ 6,000 ರೂಪಾಯಿಯನ್ನ ನೀಡಲಾಗ್ತಾ ಇದೆ. ಆದ್ರೆ ಕರ್ನಾಟಕಕ್ಕೆ ಮಾತ್ರ ಪ್ರತಿ ಮಗುವಿಗೆ 2,400ರಿಂದ 2,800 ರೂಪಾಯಿಯನ್ನ ನಿಗದಿಪಡಿಸಿದೆ. ಆ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ. ಹಲವು ಬಾರಿ ಅಧಿಕಾರಿಗಳ ತಂಡ ದೆಹಲಿಗೆ ತೆರಳಿ ಈ ಸಂಬಂಧವನ್ನ ಮನವಿ ಕೂಡ ಮಾಡಿದ್ವಿ. ಕೇಂದ್ರ ಶಿಕ್ಷಣ ಸಚಿವರ ಮನೆಗೂ ಕೂಡ ನಾವು ಸುಮಾರು ಸಲ ಭೇಟಿಯನ್ನ ನೀಡಿದ್ವಿ, ಸಮಯವನ್ನ ಕೇಳಿದ್ದೇನೆ, ಆದ್ರೆ ಈವರೆಗೂ ಅವಕಾಶವನ್ನ ನೀಡಿಲ್ಲ. ಅದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಇವರು ದೂರಿದ್ದಾರೆ. ಕೃಷ್ಣಾ ನದಿಯಲ್ಲಿ ಒಂದು ವಿಷ್ಣುವಿನ ಒಂದು ಮೂರ್ತಿ ಅಂತಾನೆ ಹೇಳ್ಬೋದು. ಈ ಮೂರ್ತಿ ತೇಲ್ಕೊಂಡು ಬಂದಿದೆ. ಈ ವಿಚಾರವಾಗಿ 2 ರಾಜ್ಯಗಳು ಪೈಪೋಟಿಯನ್ನ ನಡೆಸಿದ್ದಾರೆ. ಆ 2 ರಾಜ್ಯ ಯಾವುದು ಅಂತಂದ್ರೆ ಒಂದು ತೆಲಂಗಾಣ, ಒಂದು ಕರ್ನಾಟಕ. ನಿಜಕ್ಕೂ ಆ ವಿಷ್ಣುವಿನ ಮೂರ್ತಿ ಎಲ್ಲಿಂದ ಬಂದಿದ್ದು, ಇದು ಯಾವ ರಾಜ್ಯಕ್ಕೆ ಸೇರಿತು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕೃಷ್ಣಾ ನದಿಯಲ್ಲಿ ಸಿಕ್ಕ ವಿಷ್ಣುವಿನ ದಶಾವತಾರ ಮೂರ್ತಿಗಾಗಿ 2 ರಾಜ್ಯಗಳ ನಡುವೆ ಪೈಪೋಟಿ ಶುರುವಾಗಿದೆ. ಕರ್ನಾಟಕ ಭಕ್ತರು ಈ ಮೂರ್ತಿ ತಮಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ. ಅತ್ತ ತೆಲಂಗಾಣ ಭಕ್ತರು ಕೂಡ ನಮ್ಮ ರಾಜ್ಯಕ್ಕೆ ಸೇರಿದ ಮೂರ್ತಿ ಅಂತ ಕರೀತಾ ಇದ್ದಾರೆ. ಸದ್ಯ ಭಕ್ತರು ವಿಷ್ಣುವಿನ ಮೂರ್ತಿಯನ್ನ ದೇವಸೂಗೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿನ ರಾಮಲಿಂಗೇಶ್ವರ ಮಂದಿರದಲ್ಲಿ ಮೂರ್ತಿಯನ್ನ ಇಟ್ಟಿದ್ದಾರೆ. ಅತ್ತ ವಿಷ್ಣುವಿನ ಮೂರ್ತಿಗಾಗಿ 2 ರಾಜ್ಯಗಳ ಭಕ್ತರು ಪೈಪೋಟಿಯನ್ನ ನಡೆಸುತ್ತಿದ್ರು ಕೂಡ ಮೂರ್ತಿಯ ಬಗ್ಗೆ ಮಾಹಿತಿ ಗೊತ್ತಿರುವ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ಸುಮ್ಮನೆ ಇದ್ದಾರೆ. ರಾಯಚೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಹಾದು ಹೋಗುವ ಕೃಷ್ಣಾ ನದಿಯಲ್ಲಿ ಶಂಖ ಚಕ್ರ ಹಿಡಿದಿರುವಂತಹ ಮೂರ್ತಿಯ ವಿಗ್ರಹ ಅಂದ್ರೆ ವಿಷ್ಣುವಿನ ಮೂರ್ತಿಯ ವಿಗ್ರಹ ಸಿಕ್ಕಿದೆ. ಸುತ್ತೂರು ದಶಾವತಾರಗಳ ಕೆತ್ತನೆಯನ್ನ ಕೂಡ ಈ ಮೂರ್ತಿ ಒಳಗೊಂಡಿದೆ. ಇದರ ಜೊತೆಯಾಗಿ ಹಳೇದಾದ ಒಂದು ಶಿವಲಿಂಗವೂ ಕೂಡ ಸಿಕ್ಕಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಕಾಮಗಾರಿಕೆ ವೇಳೆ ಮೂರ್ತಿಗಳು ದೊರೆತಿವೆ. ನೈಸರ್ಗಿಕ ಅನಿಲದ ಬಗ್ಗೆ ಮೋದಿಜಿಯವರು ಒಂದು ಭಾಷಣವನ್ನ ಮಾಡಿದ್ದಾರೆ, ಹಾಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನದು ಆ ಹೇಳಿಕೆ ಅಂತೀರಾ? ಇಲ್ಲಿದೆ ನೋಡಿ ಮಾಹಿತಿ. ಮುಂದಿನ 5-6 ವರ್ಷಗಳಲ್ಲಿ ನೈಸರ್ಗಿಕ ಅನಿಲ ಪೂರೈಕೆ ಕ್ಷೇತ್ರದಲ್ಲಿ ಭಾರತಕ್ಕೆ $67 ಬಿಲಿಯನ್ ಹೂಡಿಕೆ ಹರಿದು ಬರಲಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಗೋವಾದಲ್ಲಿ ಭಾರತದ ಎನರ್ಜಿ ವೀಕ್ ನ 2ನೇ ಆವೃತ್ತಿಯಲ್ಲಿ ಮಾತನಾಡಿದಂತಹ ಇವರು ಇಂಧನ ಕ್ಷೇತ್ರದಲ್ಲಿ ನೈಸರ್ಗಿಕ ಅನಿಲ ಉತ್ಪಾದನೆಗೆ ಪ್ರಮಾಣ ಈಗ 6.3% ಇದೆ. ಅದನ್ನ 2030ರ ವೇಳೆಗೆ 15%ಕ್ಕೆ ಏರಿಕೆ ಮಾಡುವ ಗುರಿಯೆಡೆಗೆ ನಮ್ಮ ಸರ್ಕಾರದ ಸುಧಾರಣೆಗಳು ಕೇಂದ್ರೀಕೃತವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. 2070ರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯ ಗುರಿಯನ್ನ ಭಾರತ ಹೊಂದಿದ್ದು ನೈಸರ್ಗಿಕ ಅನಿಲವನ್ನ ಪರಿವರ್ತನೆಯ ಇಂಧನವಾಗಿ ನೋಡಲಾಗ್ತಾ ಇದೆ. ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು, ರಸಗೊಬ್ಬರವನ್ನ ತಯಾರಿಸಲು ಅಥವಾ ವಾಹನಗಳ ಚಾಲನೆಗೆ ಮತ್ತು ಅಡುಗೆಗೆ ಸಿಎನ್ಜಿ ಆಗಿ ಪರಿವರ್ತಿಸಲು ಬಳಸುವ ಅನಿಲ ಕಲ್ಲಿದ್ದಲಿನಂತಹ ಇತರ ಪಳವಳಿಕೆ ಇಂಧನಗಳಿಂದ ಕಡಿಮೆ ಮಾಲಿನ್ಯಕಾರಿ ಇಂಧನವಾಗಿದೆ ಅಂತ ಪರಿಗಣನೆ ಮಾಡಲಾಗ್ತಾ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಆರ್ಥಿಕ ಬೆಳವಣಿಗೆಯ ದರ ಇಂಧನ ಅಗತ್ಯವನ್ನ ಹೆಚ್ಚಿಸುತ್ತದೆ ಅಂತ ಹೇಳಿ ಮೋದಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಇಂಧನ, ತೈಲ ಮತ್ತು ಎಲ್ಪಿಜಿ ಗ್ರಾಹಕರ ರಾಷ್ಟ್ರವಾಗಿದೆ. ಇದು 4ನೇ ಅತಿ ದೊಡ್ಡ ಎಲ್ಎನ್ಜಿ ಆಮದುದಾರ ಮತ್ತು ರಿಫೈಲ್ ಜೊತೆಗೆ 4ನೇ ಅತಿ ದೊಡ್ಡ ಆಟೋಮೊಬೈಲ್ ಮಾರುಕಟ್ಟೆಯಾಗಿದೆ ಅಂತ ಮೋದಿ ಅವರು ಹೇಳಿದ್ದಾರೆ. ರಾಷ್ಟ್ರದ ಇಂಧನ ಬೇಡಿಕೆಯು 2045ರ ವೇಳೆಗೆ ದ್ವಿಗುಣಗೊಳ್ಳಲಿದೆ ಅಂತ ಅಂದಾಜು ಮಾಡಲಾಗಿದೆ. ಪ್ರಧಾನಿ ಮೋದಿ ಅವರು ಜಾಗತಿಕ ತೈಲ ಮತ್ತು ಅನಿಲ ಸಿಇಒ ಮತ್ತು ತಜ್ಞರೊಂದಿಗೆ ಸಭೆಯನ್ನ ನಡೆಸಿದ್ರು. ಆದ್ರೆ ವಿವರಗಳು ತಕ್ಷಣವೇ ಲಭ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ. ಮಧ್ಯಪ್ರದೇಶದ ಪಟಾಕಿ ಕಾರ್ಖಾನೆಗೆ ಬೆಂಕಿ ಆಗಿದೆ, ಅಂದ್ರೆ ಸ್ಫೋಟವಾಗಿದೆ. 7 ಜನ ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಮಧ್ಯಪ್ರದೇಶದ ಹರ್ದಾ ಜಿಲ್ಲೆಯ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಬಂಧಿಸಿ 7 ಜನ ಮೃತರಾಗಿದ್ದಾರೆ. 63 ಮಂದಿಗೆ ಭೀಕರ ಗಾಯಗಳಾಗಿದ್ದು ಪೊಲೀಸರಿಗೆ ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಅಂದ್ರೆ ಮಂಗಳವಾರ ಮಧ್ಯಾಹ್ನ 12 ಗಂಟೆ ಸರಿಸುಮಾರಿಗೆ ಅವಘಡ ಸಂಭವಿಸಿದೆ. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಾರ್ಖಾನೆಯಲ್ಲಿ ಮತ್ತಷ್ಟು ಕಾರ್ಮಿಕರು ಸಿಲುಕಿಕೊಂಡಿರುವಂತಹ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ.
ಘಟನಾ ಸ್ಥಳಕ್ಕೆ ಇಂದೋರ್ ಮತ್ತು ಭೋಪಾಲ್ನಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸಿದ್ದು ಬೆಂಕಿ ನಂದಿಸಲು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದು ಸಂಬಂಧಿಕರು ಘಟನಾ ಸ್ಥಳದತ್ತ ದೌಡಾಯಿಸ್ತಾ ಇದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಅಧಿಕಾರಿಗಳೊಂದಿಗೆ ಮಾತನಾಡಿ ಘಟನೆಗೆ ಸಂಬಂಧ ಮಾಹಿತಿಯನ್ನ ಪಡೆದಿದ್ದಾರೆ. ಅಧಿಕಾರಿಗಳು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಚುನಾವಣೆಗೆ ಯಾರೆಲ್ಲ ಸ್ಪರ್ಧಿಗಳು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಕೆಲವೊಂದು ಮೂಲಗಳಿಂದ ಮುಂಬೈ ದಾಳಿಯ ಸಂಚುಕೋರರು ಹೊಸ ಪಕ್ಷದ ಹೆಸರಿಟ್ಟುಕೊಂಡು ಪಾಕಿಸ್ತಾನದ ಚುನಾವಣೆಗೆ ನಾಮಿನೇಟ್ ಮಾಡೋಕೆ ಬರ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಹರಿದಾಡ್ತಾ ಇದೆ. ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಇಂಚಿಂಚಾಗಿ ಕೊಡ್ತೀವಿ ನೋಡಿ. 2008ರ ಮುಂಬೈ ಭಯೋತ್ಪಾದನಾ ದಾಳಿಯ ಸಂಚುಕೋರರಾಗಿರುವಂತಹ ಹಫೀಜ್ ಸಯ್ಯದ್ ನೇತೃತ್ವದ ನಿಷೇಧಿತ ಗುಂಪು ಇದೇ 8ರಂದು ನಡೆಯಲಿರುವಂತಹ ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಾಕಿಸ್ತಾನದ ಮರ್ಕಜಿ ಮುಸ್ಲಿಂ ಲೀಗ್ ಎಂಬ ಹೊಸ ಹೆಸರನ್ನ ಇಟ್ಕೊಂಡು ಹೊಸ ರಾಜಕೀಯ ಪಕ್ಷದ ಹೆಸರನ್ನ ಇಟ್ಕೊಂಡು ಎಲೆಕ್ಷನ್ಗೆ ಭಾಗಿಯಾಗ್ತಾ ಇದೆ ಅಂತ ಹೇಳಿ ಮಾಧ್ಯಮಗಳು ವರದಿಯನ್ನ ಮಾಡಿದೆ. ಪಾಕಿಸ್ತಾನದ ವಿವಿಧ ಕಡೆ ಚುನಾವಣೆಗೆ ಸ್ಪರ್ಧಿಸಿರುವ ಕೆಲವು ಅಭ್ಯರ್ಥಿಗಳು ಹಫೀಜ್ ಸಯ್ಯದ್ ಸಂಬಂಧಿಕರಾಗಿದ್ದಾರೆ. ಹಲವರು ನಿಷೇಧಿತ ಲಷ್ಕರ್ ಎ ತಯಾಬಾ, ಜಮಾನ್ ಉರ್ ಧಾವಾ ಅಥವಾ ಮುಸ್ಲಿಂ ಲೀಗ್ ನೊಂದಿಗೆ ಸಂಬಂಧವನ್ನ ಹೊಂದಿಕೊಂಡಿದ್ದಾರೆ ಅಂತ ಬಿಬಿಸಿ ಉರ್ದು ವರದಿಯನ್ನ ಮಾಡಿದೆ. ಪ್ರಸ್ತುತ ಲಾಹೋರ್ ಜೈಲಿನಲ್ಲಿರುವಂತಹ ಸಯ್ಯದ್ಗೆ ಪಾಕಿಸ್ತಾನ ಭಯೋತ್ಪಾದನಾ ವಿರೋಧಿ ನ್ಯಾಯಾಲಯವು ಭಯೋತ್ಪಾದನೆಗೆ ಆರ್ಥಿಕ ನೆರವು ನೀಡಿದ ಪ್ರಕರಣದಲ್ಲಿ 31 ವರ್ಷ ಶಿಕ್ಷೆಯನ್ನ ವಿಧಿಸಿದೆ. ಇದನ್ನ 2008ರ ಡಿಸೆಂಬರ್ 10ರಂದೇ ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದಕರ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿತ್ತು. ಹಲವು ಭಯೋತ್ಪಾದನಾ ಪ್ರಕರಣಗಳಲ್ಲಿ ಭಾರತೀಯ ತನಿಖಾ ಸಂಸ್ಥೆಗಳಿಗೆ ಬೇಕಾಗಿರುವಂತಹ ಈ ಹಫೀಜ್ರನ್ನ ಹಸ್ತಾಂತರ ಮಾಡುವಂತೆ ಡಿಸೆಂಬರ್ 29ರಂದು ಭಾರತವು ಪಾಕಿಸ್ತಾನಕ್ಕೆ ಮನವಿಯನ್ನ ಮಾಡಿತ್ತು. ಪಾಕಿಸ್ತಾನದ ಚುನಾವಣೆಯಲ್ಲಿ ಸಯೀದ್ ಪುತ್ರ ತಲ್ಹಾ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಅಂತ ವರದಿಯನ್ನ ಭಾರತವು ಗಮನದಲ್ಲಿ ಇಟ್ಕೊಂಡಿತ್ತು. ನೆರೆಯ ದೇಶಗಳಲ್ಲಿ ಭಯೋತ್ಪಾದನಾ ಸಂಘಟನೆಯ ಮುಖ್ಯ ವಾಹಿನಿಯಲ್ಲಿರುವಂತಹ ಈ ಒಂದು ವಿಚಾರ ಹೊಸದೇನೂ ಅಲ್ಲ, ದೀರ್ಘಕಾಲದಿಂದಲೂ ಇದು ರಾಜನೀತಿಯಾಗಿದೆ. ಬ್ರಿಟನ್ನ ರಾಜಕುಮಾರಿಗೆ ಕ್ಯಾನ್ಸರ್ ಬಂದಿದೆ. ಈ ವಿಚಾರವಾಗಿ ಹಲವಾರು ಮಾಹಿತಿಯನ್ನ ನಿಮ್ಮೊಂದಿಗೆ ಬಿಚ್ಚಿಡ್ತೀವಿ ನೋಡಿ. ಕಿಂಗ್ ಚಾರ್ಲ್ಸ್ ಕ್ಯಾನ್ಸರ್ ನಿಂದ ಬಳಲುತ್ತಿರುವಂತಹ ಸುದ್ದಿ ತಿಳಿದಿರುವಂತಹ ಬ್ರಿಟನ್ನ ಪ್ರಧಾನಿ ಆಗಿರುವಂತಹ ರಿಷಿ ಸುನಕ್ ಅವರು ಶೀಘ್ರ ಗುಣಮುಖರಾಗ್ಲಿ ಅಂತ ಹಾರೈಕೆಯನ್ನ ನೀಡಿದ್ದಾರೆ. ಅವರು ಶೀಘ್ರದಲ್ಲೇ ಪೂರ್ಣ ಶಕ್ತಿಯೊಂದಿಗೆ ಮರಳಿ ಅಂತ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ನ ಮೂಲಕ ಇವರು ತಿಳಿಸಿದ್ದಾರೆ. ರಾಣಿ ಎಲಿಜಬೆತ್ ಅವರ ಮರಣದ ನಂತರ ಕಿಂಗ್ ಚಾರ್ಲ್ಸ್ ಬ್ರಿಟನ್ ರಾಜರಾಗಿದ್ರು. ಕಳೆದ ವರ್ಷ ಮೇ ತಿಂಗಳಲ್ಲಿ ಅವರ ಪಟ್ಟಾಭಿಷೇಕವೂ ಕೂಡ ಆಗಿತ್ತು. ಅದರ ನಂತರ ಅವರನ್ನ ಕಿಂಗ್ ಚಾರ್ಲ್ಸ್ ಎಂದು ಸಂಬೋಧನೆ ಮಾಡಲಾಗ್ತಾ ಇತ್ತು. ಚಾರ್ಲ್ಸ್ ನ 14 ನವೆಂಬರ್ 1948ರ ಬಂಕಿಂಗ್ ಹ್ಯಾಮ್ ಅರಮನೆಯಲ್ಲಿ ಜನಿಸಿದ್ರು. ಅವರ ತಾಯಿ ರಾಣಿ ಎಲಿಜಬೆತ್ ಪಟ್ಟ ಅಲಂಕರಿಸಿದಾಗ ಅವರು 4 ವರ್ಷ ವಯಸ್ಸಾಗಿತ್ತು. 1969ರಲ್ಲಿ 20ನೇ ವಯಸ್ಸಿನಲ್ಲಿ ಇದ್ರು. ಅವರನ್ನ ರಾಣಿ ವೆಲ್ಸ್ ರಾಜಕುಮಾರಿ ಅಂತ ಹೇಳಲಾಗ್ತಾ ಇತ್ತು. ಚಾರ್ಲ್ಸ್ 29 ಜುಲೈ 1981ರಂದು ಡಯಾನಾ ಅವರನ್ನ ವಿವಾಹ ಆದ್ರು. ಆ ಮದುವೆಯಿಂದ ಅವರ ಇಬ್ಬರು ಪುತ್ರರಾಗಿರುವಂತಹ ಪ್ರಿನ್ಸ್ ವಿಲಿಯಂ ಮತ್ತು ಪ್ರಿನ್ಸ್ ಹ್ಯಾರಿ ಜನಿಸಿದ್ರು. ಮದುವೆಯು 28 ಆಗಸ್ಟ್ 1996ರಂದು ಮುರಿದು ಬಿತ್ತು. ಏಪ್ರಿಲ್ 9, 2005ರಂದು ಅವರು ಕ್ಯಾಮಿಲ್ಲಾ ಅವರನ್ನ ಮದುವೆಯಾದ್ರು. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.